ಲೋಕಸಭೆ ಚುನಾವಣೆಯ ಎಕ್ಸಿಟ್ ಪೋಲ್ ಅನ್ನು ಕಾಂಗ್ರೆಸ್ ಸಾರಾಸಗಟಾಗಿ ತಿರಸ್ಕರಿಸಿದೆ. ಬಿಜೆಪಿಯವರು ಸ್ವಾಗತಿಸಿದ್ದಾರೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ಪಕ್ಷಗಳು ಬೇರೆ ಬೇರೆ ಆಗ್ತಾ ಇರ್ತವೆ. ಅದನ್ನೇ ಸೆಂಟ್ರಿಕ್ ಆಗಿ ಇಟ್ಕೊಂಡು ಇವತ್ತು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ವಕ್ತಾರರು ಎಚ್ ಎನ್ ಚಂದ್ರಶೇಖರ್ ಅವರು ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDSನ ವಕ್ತಾರರು ದೇವರಾಜ್ ಅವರು ಕೂಡ ಇದ್ದಾರೆ. ಸರ್ ತನಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಕ್ಷಗಳ ವಿಚಾರಕ್ಕೆ ಬರ್ತೀನಿ, ಆದರೆ ಮೊದಲಿಗೆ ವೈಯಕ್ತಿಕ ಅಭಿಪ್ರಾಯವನ್ನು ರಾಜಕೀಯ ವಿಶ್ಲೇಷಕರಿಂದನೇ ತಗೊಂಡ್ಬಿಡ್ತೀನಿ. ಸರ್ ತಾವು ನನ್ನ ಜೊತೆನಲ್ಲೇ ಇದ್ರಿ ಇಷ್ಟೋ ತನಕ, ನಾನು 15 ನಿಮಿಷ ನ್ಯೂಸ್ ಹೇಳೋ ತನಕ. ಕಾಂಗ್ರೆಸ್ ನಾಯಕರು ಅಥವಾ ಇಂಡಿ ಒಕ್ಕೂಟದ ನಾಯಕರು ಈ ಎಕ್ಸಿಟ್ ಪೋಲ್ಗಳ ಬಗ್ಗೆ ಆಡಿರ್ತಕ್ಕಂಥ ಅಭಿಪ್ರಾಯಗಳನ್ನ ತಾವು ಕೇಳಿಸ್ಕೊಂಡ್ರಿ, ಏನು ಹೇಳ್ತೀರಾ? ಆ್ಯಕ್ಚುಲಿ ಈಗ ಪ್ರೀಪೋಲ್ ಸರ್ವೆಯಲ್ಲಿ ಏನಾದರೂ ಮ್ಯಾನಿಪುಲೇಷನು ಅಥವಾ ಒಂದು ಪಕ್ಷ ಪರವಾಗೆಲ್ಲ ಹೇಳ್ಬೋದು. ವ್ಯಾರಸ್ ನಿಮಗೆ ಇದು ಉಂಟಲ್ಲ, ಎಕ್ಸಿಟ್ ಪೋಲಲ್ಲಿ ಹೇಳೋದಾಗಿದೆ. ಯಾಕಂದ್ರೆ ಆಲ್ರೆಡಿ ವೋಟ್ ಆಗಿದೆ, ಅದರಲ್ಲಿ ಏನು ಪುನಃ ಬದಲಾವಣೆ ಆಗೋ ಚಾನ್ಸಸ್ ಇರಲ್ಲ. ಒಂದ್ಸಲ ವೋಟ್ ಮಾಡಿರ್ತಾರೆ, ಬದಲಾವಣೆ ಆಗೋ ಚಾನ್ಸಸ್ ಇರಲ್ಲ. ಸೊ ನಾನು ನೋಡಿದ್ದೆ ನಿಮ್ಮ ಕ್ರಿಟಿಸನ್. ಇವರು ಯಾಕೆ ಹೇಳ್ತಾರೆ ಗೊತ್ತಾ, ಇಂಥ ದೊಡ್ಡ ದೊಡ್ಡ ಲೀಡರ್ ಯಾಕೆ ಹೇಳ್ತಾರೆ? ರಾಹುಲ್ ಗಾಂಧಿ ಮೋದಿ ಪಿಡಿಯ ಪೋಲ್ತಾರೆ. ನಿನ್ನೆ ಕೇಜ್ರಿವಾಲ್ ನಾನು ಹೇಳ್ತೇನೆ, ಕೇಜ್ರಿವಾಲ್ ಏನಂತ ಇದೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಚ್ಚು ಲಾಭ ಮಾಡ್ಲಿಕ್ಕೆ ಶ್ರೀಮಂತ್ರಿ ಮಾಡುವಂತ ಹೇಳ್ತಾರೆ. ಇವರು ನಮ್ಮ ಜಯರಾಮ್ ರಮೇಶ್ ಹೇಳ್ತಾರೆ ಇದು ಸೈಕಲಾಜಿಕಲಿ ಅಪೋಸಿಷನ್ ಪೀರಿಯಡ್ ಅನ್ನು ಡೆಲ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಮಮತಾ ಬ್ಯಾನರ್ಜಿ ಹೇಳ್ತಾರೆ ಇದು ಎಕ್ಸಿಟ್ ಪೋಲ್ 2 ತಿಂಗಳು ಮೊದಲೇ ರೆಡಿ ಆಗಿತ್ತು ಅಂತ, ಆಫೀಸಲ್ಲಿ ಕುತ್ಕೊಂಡು ಮಾಡಿದಂತ. ಈ ರೀತಿಯಲ್ಲಿ ನಾನಂತೂ ಎಕ್ಸಿಟ್ ಪೋಲ್, ಅದು ಪರ್ಟಿಕಲ್ ನಾನು ಎಕ್ಸಿಟ್ ಪೋಲ್ ಯಾವ ಎಕ್ಸಿಟ್ ಪೋಲು ನೋಡುದಿಲ್ಲ. ನಾನು ಇಂಡಿಯಾ ಟುಡೇ ಅವರು ಮಾಡೋ ಒಂದು ಎಕ್ಸಿಟ್ ಪೋಲ್ ನೋಡ್ತೇನೆ. ನಾನು ಲಾಸ್ಟ್ 5 years ಸ್ಟಾಂಚ್ ಫಾಲೋವರ್ ಪ್ರದೀಪ್ ಗುಪ್ತಾ ಅವ್ರು ಹೇಳ್ತಾರೆ ಸೋ ಬೋಲ್ಡ್ಲಿ ಸ್ಟೈಲಿಂಗ್. ನಾನು ಅವರಿಗೆಲ್ಲ ನೋಡುವಾಗ ಅವ್ರು ಡೌಟ್ ಇಲ್ಲ, ಅಷ್ಟು ಕ್ಲಾರಿಟಿ ಹೇಳ್ತಾರೆ ಅವರು. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಅವ್ರು ಹೇಳ್ತಾರೆ 4-5 ಸೀಟು ಕಾಂಗ್ರೆಸ್ ಬರ್ಬೋದು, ಉಳಿದದ್ದು ಬರುದು. ನಾನು 4-5 ಮೀಟ್ ಯಾವುದು ಅಂತ ಕುತೂಹಲ ಇತ್ತು. ಇವತ್ತೊಂದು ಅವ್ರು ಇಂಡಿಯಾ ಆಲ್ ಓವರ್ ಇಂಡಿಯಾದ ಮ್ಯಾಪ್ ಮಾಡಿದ್ದಾರೆ. ನನ್ನ ಪ್ರಕಾರ ಈ ಏರಿಯಾದಲ್ಲಿ ಇವರು ಬರ್ತಾರೆ ಪ್ರಿಡಿಕ್ಷನ್. ಸೊ ಎಷ್ಟು ಧೈರ್ಯ ಬೇಕು ನೋಡಿ, ದಟ್ ಈಸ್ ಇಂಪಾರ್ಟೆಂಟ್. ವೆರಿ ಕ್ಷೇತ್ರವಾರು ಅವ್ರ ಹತ್ರ ಈಗ ರೆಡಿ ಉಂಟು 543 ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಯಾರು ಯಾವ ಕ್ಷೇತ್ರ ಆ ಮ್ಯಾಪ್ ನೋಡುವಾಗ ನನಗೆ ಕರ್ನಾಟಕ ನೋಡಿದೆ. ಕರ್ನಾಟಕ ಮ್ಯಾಪ್ ಅದು ಆಲ್ ಇಂಡಿಯಾ ಕೂಡ ಗೊತ್ತಲ್ಲ, ಕೆಳಗಡೆ ಆ ಮ್ಯಾಪ್ ಗೊತ್ತಾಗ್ತಲ್ಲ. ಚಾಮರಾಜನಗರಲ್ಲಿ ಇರ್ತದೆ, ಬೆಂಗಳೂರಲ್ಲಿ ಇರ್ತದೆ, ಮಂಗಳೂರಲ್ಲಿ. ಚಾಮರಾಜನಗರ, ದಾವಣಗೆರೆ, ಚಿತ್ರದುರ್ಗ ಇದಕ್ಕೆ ಬ್ಲೂ ತೋರಿಸ್ತಾ ಇದ್ದಾರೆ. ಬ್ಲೂ ಅಂದರೆ ಕಾಂಗ್ರೆಸ್ ಆಯ್ತಾ. ಮತ್ತೆ ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 2 ಬ್ಲೂ ತೋರಿಸ್ತಾ ಇದ್ದಾರೆ. ಮತ್ತೆ ಒಂದು ಅದನ್ನ ಬಾರ್ಡರ್ ಮಹಾರಾಷ್ಟ್ರ ಬಾರ್ಡರ್, ಅದು ಮಹಾರಾಷ್ಟ್ರಕ್ಕೆ ಸೇರಿದ ಕರ್ನಾಟಕ ಗೊತ್ತಿಲ್ಲ, ಬಾರ್ಡರ್ ಒಂದು ಬ್ಲೂ ತೋರಿಸ್ತಾರೆ. ಒಂದು ವೇಳೆ ಅದು ಆಗಿದ್ರೆ ನಿಮ್ಮ ಚಿಕ್ಕೋಡಿ ಅಥವಾ 5 ಅದು ತೋರಿಸ್ತಾರೆ. 5 ಅಂತೂ ಕರೆಕ್ಟ್ ಅದು ಈ ಕಡೆ ಇರೋದು. ಸೊ ಅದು ನಾನು ನಂಬಿದ್ದೇನೆ. ಈಗ ನಂಗೊಂದು ಕುತೂಹಲ ಅಂದ್ರೆ ಓವರ್ ಆಲ್ ನಿಮಗೆ ಎಕ್ಸಿಟ್ ಪೋಲ್ಗಳ ಬಗ್ಗೆ 100% ನಿಜ ಆಗುತ್ತೆ ಅಂತ ಯಾರು ಹೇಳಕ್ಕಾಗದೆ ಇದ್ರು ಸಂಶಯ ಪಡುವಂತದ್ದಿಲ್ಲ. ಮತ್ತೊಂದು ಅರವಿಂದ್ ಹೇಳ್ತೇನೆ, ಈ ಸಲ ಎಕ್ಸಿಟ್ ಪೋಲ್ ಆಲ್ಮೋಸ್ಟ್ ಎಲ್ಲರೂ ಒಂದೇ ಸೈಡ್ ಇದ್ದಾರೆ. ಒಬ್ರು ಜಾಸ್ತಿ, ಒಬ್ರು ಕಮ್ಮಿ ಎಲ್ಲ ಕೊಡುತ್ತೆ. ಆಲ್ಮೋಸ್ಟ್ ಎಲ್ಲ 320 ಕ್ರಾಸ್ ಮಾಡಿಬಿಟ್ಟಿದ್ದಾರೆ. ಓವರ್ ಆಲ್ ನಟರಾಜ್ ಗೌಡ್ರೆ, ಓವರ್ ಆಲ್ ನಿಮ್ಮ ಪಕ್ಷದ ನಾಯಕರು ಅಥವಾ ಇಂಡಿ ಒಕ್ಕೂಟದ ನಾಯಕರು ಇದೊಂದು ಬೋಗಸ್ ಎಕ್ಸಿಟ್ ಪೋಲ್ ಅನ್ನು ಪದ ಬಳಕೆ ಮಾಡಿದ್ದಾರೆ. ಇಲ್ಲ ನೋಡಿ, ಈ ವಾತಾವರಣ ಇದೆಯಲ್ಲ, ಈ ಸರ್ಕಾರದ ಪ್ರಭಾವ ಇರತಕ್ಕಂಥ ವಾತಾವರಣ, ಸರ್ಕಾರದ ಪ್ರಭಾವ ಇರತಕ್ಕಂಥ ವಾತಾವರಣದಲ್ಲಿ ಮಾಧ್ಯಮಗಳಾಗಲಿ ಈ ಏಜೆನ್ಸಿಗಳಾಗಲಿ ಒಂದು ನಿರ್ದಿಷ್ಟವಾದ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರದ ಪೂರಕವಾಗಿ BJP ಪೂರಕವಾಗಿ ಪೋಲನ್ನು ಮಾಡಿದ್ದಾವೆ ಅಂತ, ಎಕ್ಸಿಟ್ ಪೋಲನ್ನು ಮಾಡಿದ್ದಾವೆ ಅಂತ ನಮಗೊಂದು ಭಾವನೆ ಇದೆ. ಯಾಕಂದರೆ ಸಮಗ್ರವಾಗಿ ಎಲ್ಲ ಮತದಾರರನ್ನು ತಲುಪಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ನಾನಾ ಕಾರಣಗಳು ಅವ್ರಿಗಿರಬಹುದು. ಆದರೆ ನೀವು 2004 ಕೂಡ ಇದೇ ರೀತಿಯಾಗಿ ಇಂಡಿಯಾ ಶೈನಿಂಗ್ ಅಂತ ಹೇಳ್ಕೊಂಡು ಅವತ್ತಿನ ಬಂದಂಥ ಎಲ್ಲ ಎಕ್ಸಿಟ್ ಪೋಲ್ ಕೂಡ BJPಗೆ 250+ ಕೊಡ್ತೀವಿ ಅಂತ ಹೇಳ್ತಾ ಇದ್ದಿದ್ದು ಅವರು 138ಕ್ಕೆ ಬಂದ್ಬಿಟ್ಟು. ಇದು ನಾವು ನೋಡಿದ್ದೀವಿ. ಕರ್ನಾಟಕ ಚುನಾವಣೆಯಿಂದ ಕೂಡ ನಮಗೆ ಇದೆ, ಅಂಗ್ ಅಸೆಂಬ್ಲಿ ಬರುತ್ತೆ ಅಂತೇಳಿ 10 ಎಕ್ಸಿಟ್ ಪೋಲಲ್ಲಿ 1 ಎಕ್ಸಿಟ್ ಪೋಲ್ ಮಾತ್ರ ನಿಮಗೆ ಬಹುಮತ ಬರುತ್ತೆ ಅಂತೇಳಿ, ಮಿಕ್ಕಿದೆಲ್ಲ 9 ಏನು ಹೇಳ್ತದ್ದು ಅತಂತ್ರ ಬರುತ್ತೆ. ಕಾಂಗ್ರೆಸ್ 100ರಿಂದ 105 ಇರುತ್ತೆ, BJP 80 ಇರುತ್ತೆ. ಈ ರೀತಿಯಾಗಿ ಒಂದು ಎಕ್ಸಿಟ್ ಪೋಲ್ ಕೊಟ್ಟಿದ್ವಿ, ಅದು ಸುಳ್ಳಾಯ್ತದು. ಇವಾಗಲೂ ಕೂಡ ನಮ್ಮ ಭರವಸೆ ಏನಿದೆ ಅಂದರೆ ಕರ್ನಾಟಕದಲ್ಲಿ ನಾವು ಡಬಲ್ ಡಿಜಿಟ್ ಇದ್ದೇ ಇರ್ತೀವಿ. ಅದು 16 ಆಗ್ಬೋದು, 22 ಆಗ್ಬೋದು, ಅಲ್ಲಿವರೆಗೆ ಮಧ್ಯದಲ್ಲಿ ಯಾವ್ದಾರು ಆಗ್ಬೋದು. ಇಡೀ ದೇಶದಲ್ಲಿ ನಾವು ಬೇರೆ ಬೇರೆ ಎಲ್ಲ ವಿಷಯಗಳನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಜನಗಳ ಮತದಾರರು ಯಾವ ರೀತಿಯಾಗಿ ಮತ ಹಾಕಿದ್ದಾರೆ, ಅವರ ಅಭಿಪ್ರಾಯಗಳು ಏನೇನಿರ್ಬೋದು ಬೇರೆ ವಿಷಯ, ಮತ ಯಾವ ರೀತಿ ಹಾಕಿದ್ದಾರೆ, ಯಾವುದಕ್ಕೆ ಹಾಕಿದ್ದಾರೆ ಅಂದಾಗ ಮಹಿಳೆಯರು BJPಗೆ ಹಾಕಿಲ್ಲ, ಯುವಕರು BJPಗೆ ಹಾಕಿಲ್ಲ, ನಿರುದ್ಯೋಗ ಪ್ರಮಾಣ ಜಾಸ್ತಿ ಅಂತ ರೈತರು ಹಾಕಿಲ್ಲ, BJPಗೆ ಹಾಕಿಲ್ಲ. ಅವೆಲ್ಲ ಗಮನಿಸಿದ್ರೆ ನಾವು ಖಂಡಿತವಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಕಾಂಗ್ರೆಸ್ ಇಂಡಿವಿಜುವಲ್ ಆಗಿ 20% ಮತ ಬರ್ತಾ ಇತ್ತು. ಆದರೆ ಇಂಡಿಯಾ ಮೈತ್ರಿಕೂಟ ಅಂತ ಬಂದಾಗ ಈ ಬಾರಿ 45% ಮತ ಬರುತ್ತೆ, 330 ಸೀಟ್ ಬರುತ್ತೆ ಅಂತ ನಾವು ಒಂದು ಮುಂಚೆನೇ ಅನಲೈಸ್ ಮಾಡಿದ್ವಿ. ಅದೇ ನಿಟ್ಟಿನಲ್ಲಿ ಇವಾಗಲೂ ಕೂಡ 295 ಅಂತ ನೆನ್ನೆ. ಅಲ್ಲ, ನನಗೆ ಬೋಗಸ್ ಯಾಕೆ ಅಂತ ಪ್ರಶ್ನೆ. ನಿಮ್ಮ ವಿಶ್ವಾಸ ಇರಲಿ, ನಿಮ್ಮ ವಿಶ್ವಾಸಕ್ಕೆ ನಾ ಬೆಲೆ ಕೊಡ್ತೀನಿ. ಯಾಕಂದ್ರೆ ಆಡಳಿತಾರೂಢ ಪಕ್ಷ ನಿಮ್ಮದೇ ಆದ ಲೆಕ್ಕಾಚಾರ ಇರುತ್ತೆ. ಇದನ್ನ ಬೋಗಸ್ ಅನ್ನೋದು ಯಾಕೆ ನೀವು ಯಾಕೆ ಅಂತ ನಿಮ್ಗೆ ಹೇಳಿ ನೋಡಿ. ಅದೇ ಅಂದರೆ ಸರ್ಕಾರದ ಪ್ರಭಾವ ಇನ್ನೂ
ಮಾಧ್ಯಮಗಳ ಮೇಲೆ ಅಥವಾ ಈ ಏಜೆನ್ಸಿಗಳ ಮೇಲೆ ಈಗಲೂ ಇದೆ. ಆ ವಾತಾವರಣ ಇದೆಯಲ್ಲ, ಇದು ಒಂದು ಕಲುಷಿತ ವಾತಾವರಣ ಇದೆ. ಸರ್ಕಾರ ಇಡೀ ದೇಶದಲ್ಲಿ ಕಲುಷಿತ ವಾತಾವರಣ ಸೃಷ್ಟಿ ಮಾಡಿದೆ. ಮಾಧ್ಯಮಗಳ ಮೇಲೆ ಹಲ್ಲೆ ಮಾಡೋದು ಅಥವಾ ಇಂಡಿವಿಜುವಲ್ ಇನ್ಸ್ಟಿಟ್ಯೂಷನ್ಗಳ ಮೇಲೆ ಹಲ್ಲೆ ಮಾಡೋದು ಸರ್ಕಾರ ಮಾಡ್ತಾನೆ, ದಬ್ಬಾಳಿಕೆ ಮಾಡೋದು ಮಾಡ್ತದೆ. ಅದನ್ನ ದಾಟಲಿಕ್ಕೆ ಮಾಧ್ಯಮಗಳು ಅಲ್ಲಿಗೆ ನಟರಾಜ್ ಗೌಡ್ರೆ, ಹೌದು. ನೀವು ಈಗೇನು 8-10 ಸರ್ವೆಗಳು ಎಕ್ಸಾಕ್ಟ್ ಆಗಿ ಒಂದಷ್ಟು ಪ್ರತಿ ಸರ್ತಿ ಕೊಟ್ಟಿದಾರಲ್ಲ, ಇವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಪ್ರಭಾವಕ್ಕೊಳಗಾಗಿ ಕೊಟ್ಟಿದ್ದಾರೆ ಅಂತ ಈ ವಾತಾವರಣ ಇದೆ. ಹೌದು, ಆ ಪ್ರಭಾವ ಇದೆ. ಡಿಬೇಟ್ ಆಮೇಲೆ ಮಾಡಿ. ಚಂದ್ರಶೇಖರ್, ಸೀರಿಯಸ್ ಆಗಿ ಹೋಗ್ತಾ ಇದೆ ವಿಚಾರ. ಈ ಥರದಲ್ಲೆಲ್ಲ ಮಾತಾಡಿ ಸಮಯ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನೋಡಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ 2014ರಲ್ಲಿ BJP ಬಂದಂಥ ಮತ ಪ್ರಮಾಣ 31.68. 2019ರಲ್ಲಿ ಬಂದಿದ್ದಂಥ ಪ್ರಮಾಣ 37.78% ಬಂತು. ಈ ಬಾರಿ ನಮ್ಗೆ ಎಲ್ಲಿ ಕಳೆದ ಬಾರಿ 0 ಬಂದಿದ್ದಂತಹ ರಾಜ್ಯಗಳು ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂತ ಹೇಳಿದ್ರೆ 20%ಗಿಂತ ಮೇಲೆ ಹೋಗ್ತದೆ, 30% ಮೇಲ್ಗಡೆ ಹೋಗ್ತದೆ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಇದೇ ಎಲ್ಲ ಪೋಲ್ಗಳ ಆವರೇಜ್ ನೋಡಿಕೊಂಡ್ರೆ ಸೌತ್ ಇಂಡಿಯಾದಲ್ಲಿ 26% ಕೇವಲ BJPಯ ವೋಟ್ ಶೇರ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಅದ್ರ ಪ್ರಕಾರ ನೀವು ಇಡೀ ದೇಶದಲ್ಲಿ ನೋಡಿಕೊಂಡ್ರೆ 48ನ ಕ್ರಾಸ್ ಆಗುತ್ತೆ, 48% ಅಂತ ಕ್ರಾಸ್ ಆಗುತ್ತೆ ಅಂತ. ಇಡೀ ಭಾರತದ ಇತಿಹಾಸ ನೋಡ್ಕೊಂಬಂದ್ರೆ 47% ಹತ್ತತ್ರ ಬಂದಿರೋದು ಎರಡೇ ಸರಿ. 1957ರ ಚುನಾವಣೆ ಒಳಗಡೆಗೆ ನೆಹರು ಅವರಿಗೆ 47.78 ಬಂದಿತ್ತು. ಅದೇ ಇಲ್ಲಿವರೆಗೂ ಅತ್ಯಧಿಕ. ಅವಾಗ ಆಪೋಸಿಷನ್ ಇರಲಿಲ್ಲ ಯಾವುದೂ. ಇಂದಿರಾ ಗಾಂಧಿ ಅಸಾಸಿನೇಷನ್ ಆದಾಗ ಅದನ್ನೇ ಇಂದಿರಾ ಗಾಂಧಿ ಅಸಾಸಿನೇಷನ್ 2ನೇ ಬಾರಿ ಬಂದಿದ್ದು ರಾಜೀವ್ ಗಾಂಧಿ ಅವರಿಗೆ 46.78 ಹತ್ತತ್ರ ಬಂದ್ಬಿಟ್ಟಿದೆ 47%ಗೆ. ಎರಡೂ ಬಾರಿ 400 ಇದನ್ನ ಕ್ರಾಸ್ ಆಯಿತು. ಅವಾಗ 371 ಯಾಕೆ ಬಂದಿತ್ತು ಅಂದರೆ ಕಡಿಮೆ ಇದ್ದಿದ್ದು ನೆಹರು ಅವರಿಗೆ 498 ಸೀಟ್ ಇತ್ತು. ಅದಕ್ಕೆ ಹೋಲಿಸ್ಕೊಂಡ್ರೆ 400ನ ಕ್ರಾಸ್ ಆಯಿತು. ಯಾವಾಗ 47% ಮುಟ್ಟಿದೆ, 400 ಕ್ರಾಸ್ ಆಯಿತು. ಈ ಬಾರಿ 47ನ್ನು ಕ್ರಾಸ್ ಮಾಡಿ 48% ಬರ್ತಿದೆ ಅಂತೇಳಿ ಎಲ್ಲ ಕಂಪ್ಲೀಟ್ ಅಸೆಸ್ಮೆಂಟ್ ಬರ್ತಾ ಇದೆ. ನಾವು ರಾಜ್ಯಗಳು ನೋಡಿದಾಗ ಬಿಜೆಪಿ ಪರವಾಗಿನೇ. ಹಾಗಾಗಿ NDA 400 ಕ್ರಾಸ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಅಂಕಿಅಂಶ ಹೇಳಿದ್ ನಾನು ಒಪ್ತೇನೆ. ದೇವರಾಜ್ ಅವರು ಅಲ್ಲ, ಖಂಡಿತವಾಗಿ ಸರ್. ಈಗಾಗಲೇ ನನಗೆ ಶ್ರೀಯುತ ಶೆಟ್ಟರ್ ಹೇಳ್ತಾ ಇದ್ರು, ಈಗ ಎಕ್ಸಿಟ್ ಪೋಲನ್ನು ಯಾವ ಕಾರಣಕ್ಕೋಸ್ಕರ ಪಕ್ಷಗಳು ಮ್ಯಾನೇಜ್ ಮಾಡ್ತವೆ, ಲಾಭ ಏನಿದೆ, ಪ್ರಶ್ನೆ ಇರ್ತಕ್ಕಂಥದ್ದು ಅಲ್ಲಿ ಸರ್. ಈಗ ಒಪಿನಿಯನ್ ಪೋಲ್ ಮ್ಯಾನೇಜ್ ಮಾಡ್ತೇವೆ ಅನ್ನೋದನ್ನ ಬೇಕಾದ್ರೆ ಒಪ್ಕೋತೀವಪ್ಪ, ನನ್ನ ಪಕ್ಷದ ಪರ ಒಪಿನಿಯನ್ ಪೋಲ್ ಇರಲಿ, ಜನಗಳ ಅಭಿಪ್ರಾಯ ರೂಪಿಸಬೇಕಾಗಿದೆ ಅನ್ನೋದನ್ನ ಒಪ್ಪೋಣ, ಎಲೆಕ್ಷನ್ಗೂ ಮೊದಲು ಒಪ್ಪೋಣ. ಆದ್ರೆ ನಂತರ ಎಕ್ಸಿಟ್ ಪೋಲ್ ಅನ್ನ ಪಕ್ಷಗಳು ಯಾವ ಕಾರಣಕ್ಕೋಸ್ಕರ ಮ್ಯಾನೇಜ್ ಮಾಡ್ತಾರೆ, ಯಾವುದೇ ಪಕ್ಷ ಲಾಭ ಏನು ನನಗಿದು ಅರ್ಥವಾಗ್ತಿದ್ದಿಲ್ಲ. ಮೊದಲನೇ ಪ್ರಶ್ನೆ ಇದು ನನಗೆ ಅರ್ಥವಾಗ್ತಿಲ್ಲ. ಎರಡನೇ ಪ್ರಶ್ನೆ ನನಗೆ ಬರ್ತಕ್ಕಂಥದ್ದೇನು, ಈಗ ಯಾವುದೇ ಸರ್ಕಾರ ಸರ್ ಇತಿಹಾಸ ನೀವು ತಗೊಳ್ಳಿ, ಯಾವುದೇ ರಾಜ್ಯದಲ್ಲಿ ಆಗಿರಲಿ ಅಥವಾ ರಾಷ್ಟ್ರದಲ್ಲೇ ಆಗಿರಲಿ, ಸರ್ಕಾರಗಳು ಬದಲಾಗಿರ್ಬೇಕಾದ್ರೆ ಬಹುಶಃ 2 ಕಾರಣಗಳ ಮೇಲೆ ಬದಲಾಗಿವೆ. ಮೊದಲನೇದು ಕರಪ್ಷನ್ ಚಾರ್ಜಸ್ ಮೇಲೆ ಬದಲಾಗಿದೆ. ರಾಜ್ಯದಲ್ಲಿ ಲೆಕ್ಕ ಹಾಕೊಳ್ಳಿ, ಕರಪ್ಷನ್ ಚಾರ್ಜಸ್ ಮೇಲೆ ಬದಲಾಯಿತು. ರಾಷ್ಟ್ರದಲ್ಲಿ 2014ರಲ್ಲಿ ಸರ್ಕಾರಗಳು ಬದಲಾಗಿದ್ದು ಕರಪ್ಷನ್ ಚಾರ್ಜಸ್ ಮೇಲೆ ಬದಲಾಗಿದ್ದು. ಇವತ್ತು ಸರ್ಕಾರ ಬದಲಾಗಬೇಕು ಅನ್ನೋಗಿದ್ರೆ, NDA ಬದಲಾಗಬೇಕು ಅನ್ನೋಗಿದ್ರೆ ಯಾವ ಕರಪ್ಷನ್ ಚಾರ್ಜಸ್ ಸರ್ಕಾರದ ಮೇಲೆ ಇದೆ ಅಂತಕ್ಕಂಥದ್ದು ನೀವು ಹೇಳಬೇಕಾಗಿತ್ತು. ಎಲ್ಲೂ ಸಹ ಇಲ್ಲ. ಇವತ್ತು ನೀವು ಚುನಾವಣೆ ಸಂಪೂರ್ಣವಾದಂಥ ಎಲ್ಲ ಪ್ರಚಾರ ಸಮಿತಿಗಳಿಗೆ ನನ್ನ INDA ಅವರು ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಎಲ್ಲರೂ ಒಂದು ಕಡೆ ಮೋದಿಯವರು ಯಾವ್ದಾದ್ರು ಸ್ಕ್ಯಾಂಡಲ್ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ರ, ಸನ್ಮಾನ್ಯ ಮೋದಿಯವ್ರ ಬಗ್ಗೆ ಎಲ್ಲೂ ಸಹ ಕರಪ್ಷನ್ ಚಾರ್ಜಸ್ಸೇ ಇಲ್ಲ. ಸೊ ಅದು ಒಂದು. ಎರಡನೇದಾಯಿತು. ಮೂರನೇ ಅಂಶವನ್ನು ನಾನು ಏನು ಹೇಳ್ತೀನಿ, ನಾನು ನಟರಾಜ್ ಗೌಡರು ಇದನ್ನು ಒಪ್ಪಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇರಲಿ, ಅದು ಒಂದು ಕಡೆ ಹೇಳೋಣ. ಲಾಸ್ಟ್ ಟೈಮ್ ನಮ್ಮ ರಾಜ್ಯಕ್ಕೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಎಕ್ಸಿಟ್ ಪೋಲಲ್ಲಿ 9ರಿಂದ 10 ಕಡೆ ಒಂದು ದಿಕ್ಕನ್ನು ಸೂಚಿಸ್ತಾ ಇದ್ವು, ಯಾವ ಕಡೆ ಹೋಗುತ್ತೆ ರಿಸಲ್ಟ್ ಅಂತಕ್ಕಂಥದ್ದನ್ನ ಹೌದು, ಕಾಂಗ್ರೆಸ್ ಕಡೆಗೆ ಅಧಿಕಾರ ಹೋಗ್ತಾ ಇದೆ. ನಾವು ಮತ್ತೆ ಶ್ರೀಯುತ ಬಾಬು ಅವರು ಕುಳಿತುಕೊಂಡು ಬಾಬು ಅವರು ಅದನ್ನು ಸ್ವಾಗತ ಮಾಡ್ತಾರೆ. ಶ್ರೀಯುತ ಬಾಬು ಇವತ್ತು ಪ್ರಚಾರ ಸಮಿತಿಯ ಅವರೇ ಅಧ್ಯಕ್ಷ, ಇವತ್ತು ಮಾಧ್ಯಮದಕ್ಕೆ ಅಧ್ಯಕ್ಷರು, ಅವ್ರು ಸ್ವಾಗತ ಮಾಡೋದ್ರ ಜೊತೆ ಕುಳಿತುಕೊಂಡು ಅವ್ರ ಪರವಾಗಿ ಬಂದಾಗ ಸ್ವಾಗತ ಮಾಡೋದು, ವಿರುದ್ಧವಾಗಿ ಬಂದಾಗ ವಿರುದ್ಧ ಮಾಡೋದು ಅಂತಕ್ಕಂಥದ್ದು ನನ್ನ ಪಾರ್ಟಿಗೆ ಅನುಕೂಲ ಆಗುವಂತ ಮಾತು. ನಾನು ಆರಂಭದಲ್ಲಿ ಅವರವರ ವೈಯಕ್ತಿಕ ಅಭಿಪ್ರಾಯ ತಗೊಂಡಿದ್ದೀನಿ. ಡಿಬೇಟ್ ಆರಂಭ ಮಾಡ್ತೀನಿ. ನೋಡಿ, ಒಂದು ವಿಚಾರ ಪ್ರಶ್ನೆ ಎತ್ತಿದ್ದು, ಎಕ್ಸಿಟ್ ಪೋಲ್ನಲ್ಲಿ ಪ್ರಭಾವ ಬೀರೋದ್ರಿಂದ ಆಗುವ ಲಾಭ ಏನು? ಯಾವುದೇ ಪಕ್ಷ ಆಗಿರಲಿ, ಮೋದಿ ಅವ್ರಿಗಾಗಲಿ, ಇಂಡಿ ಒಕ್ಕೂಟದವ್ರಿಗಾಗಲಿ ಏನು ಲಾಭ? ಈ ಪ್ರಶ್ನೆಯನ್ನು ಇಟ್ಕೊಂಡು ಚರ್ಚೆಯನ್ನು ಮುಂದುವರಿಸ್ತೀನಿ. ಒಂದು ಪುಟ್ಟ ಬ್ರೇಕ್.